ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಕ್ಫ್ ಬೋರ್ಡ್ನ ವಿಚಾರವಾಗಿ ನಮ್ಮ ದೇಶದಲ್ಲಿ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ನಡೆಯುತ್ತಿರುವ ನಡುವೆ ಇದೀಗ ತಮಿಳುನಾಡು ಸರ್ಕಾರ ಶಾಕಿಂಗ್ ನಿರ್ಧಾರವೊಂದನ್ನು ಪ್ರಕಟ ಮಾಡಿಬಿಟ್ಟಿದೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ತೆಗೆದುಕೊಂಡಿರುವ ಈ ನಿರ್ಧಾರ ದೇಶದ ಹಿಂದೂಗಳನ್ನು ಸಿಡಿಯುವಂತೆ ಮಾಡಿದೆ. ಹಿಂದೂ ದೇವಾಲಯಗಳಲ್ಲಿರುವ ಚಿನ್ನವನ್ನ ಕರಗಿಸಿ ಅದರಿಂದ ಬರುವ ಹಣವನ್ನ ಬ್ಯಾಂಕ್ನಲ್ಲಿ ಇಡೋದಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ನಿರ್ಧಾರ ಮಾಡಿದ್ದಾರೆ. ಕೇವಲ ನಿರ್ಧಾರ ಮಾಡಿದ್ದು ಮಾತ್ರವಲ್ಲ, ಇಲ್ಲಿವರೆಗೆ 1,000 ಕೆಜಿ ಚಿನ್ನವನ್ನ ಕರಗಿಸಿ ಕೂಡ ಆಗಿದೆ. ಮುಂದೆ ದೇವಸ್ಥಾನಗಳಲ್ಲಿರುವ ಬೆಳ್ಳಿಯನ್ನ ಕೂಡ ಕರಗಿಸುವ ಪ್ಲಾನ್ ಮಾಡಿಕೊಂಡಿದೆ ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದ ವಿರುದ್ಧ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಗಳು ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಹಿಂದೂ ದೇವಾಲಯಗಳ ಆಸ್ತಿ ಮೇಲೆ ಮಾತ್ರ ಸರ್ಕಾರಗಳ ಕಣ್ಣಿರೋದು, ಉಳಿದ ಧರ್ಮಗಳ ಬಗ್ಗೆ ಸರ್ಕಾರಗಳು ತಲೆ ಕೆಡಿಸಿಕೊಳ್ಳೋದಿಲ್ಲ. ಹೀಗೆ ಆದರೆ ನಮಗೂ ಕೂಡ ಸನಾತನ ಬೋರ್ಡ್ ಬೇಕು ಅಂತ ಹಿಂದೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಒಂದು ಕಡೆ ತಮಿಳುನಾಡು ಸರ್ಕಾರ ಹಿಂದೂಗಳನ್ನ ಕೆರಳಿಸುವ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ, ಅತ್ತ ಯುನೆಸ್ಕೋ ಹಿಂದೂಗಳಿಗೆ ಶುಭ ಸುದ್ದಿಯೊಂದನ್ನು ಕೊಟ್ಟುಬಿಟ್ಟಿದೆ. ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಗೆ ಯುನೆಸ್ಕೋ ಮನ್ನಣೆ ಕೊಟ್ಟುಬಿಟ್ಟಿದೆ. ಹೌದು, ಶ್ರೀಮದ್ ಭಗವದ್ಗೀತೆ ಮತ್ತು ಭರತ ಮುನಿಗಳ ನಾಟ್ಯಶಾಸ್ತ್ರವನ್ನ ವಿಶ್ವಸ್ಮರಣೆ ನೋಂದಣಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯುನೆಸ್ಕೋ ಇಂಥದ್ದೊಂದು ಮನ್ನಣೆ ನೀಡ್ತಾ ಇದ್ದಂತೆ ಪ್ರಧಾನಿ ಮೋದಿ ಇದೊಂದು ಹೆಮ್ಮೆಯ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಅಷ್ಟಕ್ಕೂ ಭಗವದ್ಗೀತೆಗೆ ಯುನೆಸ್ಕೋದ ಮಾನ್ಯತೆ ಸಿಕ್ಕಿದ್ದು ಹೇಗೆ? ತಮಿಳುನಾಡು ಸರ್ಕಾರ ಹಿಂದೂ ದೇವಾಲಯಗಳ ಮೇಲೆ ಕಣ್ಣಿಟ್ಟಿರೋದು ಯಾಕೆ? ಚಿನ್ನ ಕರಗಿಸುವ ನಿರ್ಧಾರದ ಹಿಂದಿದ್ಯಾ ಸ್ಟಾಲಿನ್ ತಾರತಮ್ಯ ನೀತಿ? ಸ್ಟಾಲಿನ್ ನಿರ್ಧಾರದ ವಿರುದ್ಧ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ತಮಿಳುನಾಡು ಸರ್ಕಾರ ಹಿಂದೂಗಳ ವಿರುದ್ಧದ ಸರ್ಕಾರ ಅನ್ನುವ ಮಾತುಗಳು ಆಗಾಗ ಚರ್ಚೆಯಲ್ಲಿರುತ್ತೆ. ಅದಕ್ಕೆ ತಕ್ಕಂತೆ ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ಅವರ ಮಗ ಕೂಡ ಆಗಾಗ ಹಿಂದೂ ವಿರೋಧಿ ಹೇಳಿಕೆಗಳನ್ನ ನೀಡುತ್ತಲೇ ಬರ್ತಾ ಇರ್ತಾರೆ. ಹೀಗೆ ತಮಿಳುನಾಡು ಸರ್ಕಾರದ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದ್ದಂತೆ ಇದೀಗ ತಮಿಳುನಾಡು ಸರ್ಕಾರ ಹಿಂದೂಗಳನ್ನ ರೊಚ್ಚಿಗೆ ಇಳಿಸುವ ನಿರ್ಧಾರವೊಂದನ್ನು ತೆಗೆದುಕೊಂಡು ಬಿಟ್ಟಿದೆ. ಹೌದು, ತಮಿಳುನಾಡನ್ನ ದೇವಭೂಮಿ ಅಂತ ಕರೆಯಲಾಗುತ್ತೆ. ಹಲವು ಸುಪ್ರಸಿದ್ಧ ದೇವಾಲಯಗಳು ತಮಿಳುನಾಡು ರಾಜ್ಯದಲ್ಲಿದೆ. ಐತಿಹಾಸಿಕ ಇತಿಹಾಸ ಇರುವ ಶ್ರೀಮಂತ ದೇವಾಲಯಗಳು ಕೂಡ ತಮಿಳುನಾಡಿನಲ್ಲಿದೆ. ಈ ದೇವಾಲಯಗಳಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಇದೇ ಚಿನ್ನವನ್ನ ತಮಿಳುನಾಡು ಸರ್ಕಾರ ಆರ್ಥಿಕತೆಯ ಮೂಲವನ್ನಾಗಿ ಪರಿವರ್ತಿಸಲು ಹೊರಟಿದೆ. ದೇವಾಲಯಗಳ ಬರೋಬ್ಬರಿ 1,000 ಕೆಜಿ ಚಿನ್ನವನ್ನ ಕರಗಿಸಿ ಅದನ್ನ ಗಟ್ಟಿ ಮಾಡಿ ಸರ್ಕಾರ ಬ್ಯಾಂಕ್ನಲ್ಲಿ ಇಟ್ಟುಬಿಟ್ಟಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೂ ದೇವಾಲಯ ಅಂದ್ರೆ ಆ ದೇವಾಲಯಗಳಲ್ಲಿ ಸಹಜವಾಗಿಯೇ ಚಿನ್ನ ಅನ್ನೋದು ಇದ್ದೇ ಇರುತ್ತೆ. ಭಕ್ತರು ತಮ್ಮ ಇಷ್ಟದ ದೇವರುಗಳಿಗೆ ಚಿನ್ನಾಭರಣಗಳನ್ನ ಅರ್ಪಿಸುತ್ತಲೇ ಇರ್ತಾರೆ. ಆದರೆ ಇದೇ ಚಿನ್ನದ ವಸ್ತುಗಳನ್ನ ಇದೀಗ ಸ್ಟಾಲಿನ್ ಸರ್ಕಾರ ಬಂಡವಾಳವಾಗಿ ಮಾಡಿಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ 1,000 ಕೆಜಿ ಚಿನ್ನವನ್ನ ದೇವಾಲಯಗಳಿಂದ ತೆಗೆದು ಚಿನ್ನದ ಗಟ್ಟಿ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಕೇವಲ 21 ದೇವಾಲಯಗಳಿಂದ ಚಿನ್ನವನ್ನ ತೆಗೆಯಲಾಗಿದೆ. ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ತಮಿಳುನಾಡಿನಲ್ಲಿರುವ ಬಹುತೇಕ ಎಲ್ಲಾ ದೇವಾಲಯಗಳಿಂದ ಚಿನ್ನವನ್ನ ತೆಗೆದು ಚಿನ್ನದ ಗಟ್ಟಿ ಮಾಡಿಸಿದ್ರೆ ಅದೆಷ್ಟು ಕೆಜಿ ಚಿನ್ನವನ್ನ ಸಂಗ್ರಹ ಮಾಡಬಹುದು? ಇದೇ ಸರ್ಕಾರ ಜಾರಿಯಲ್ಲಿದ್ರೆ ಬಹುತೇಕ ಎಲ್ಲಾ ದೇವಾಲಯಗಳ ಚಿನ್ನಗಳು ಇದೇ ರೀತಿ ಗಟ್ಟಿ ರೂಪ ಪಡೆದುಕೊಂಡ್ರೂ ಅಚ್ಚರಿ ಇಲ್ಲ. ಅಂದಹಾಗೆ 1,000 ಕೆಜಿ ಚಿನ್ನವನ್ನ 24 ಕ್ಯಾರೆಟ್ ಚಿನ್ನದ ಗಟ್ಟಿಗಳನ್ನಾಗಿ ಪರಿವರ್ತಿಸಲಾಗಿದೆ. ಈ ರೀತಿ ರೆಡಿಯಾದ ಚಿನ್ನದ ಗಟ್ಟಿಯನ್ನ ಸದ್ಯದ ಮಟ್ಟಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಠೇವಣಿ ಇಡಲಾಗಿದೆ. ಇಲ್ಲಿ ಪಕ್ಕಾ ದುಡ್ಡು ಮಾಡುವ ಲೆಕ್ಕಾಚಾರದಲ್ಲಿದೆ ಸ್ಟಾಲಿನ್ ಸರ್ಕಾರ. ಇಷ್ಟು ಚಿನ್ನವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟರೆ ವರ್ಷಕ್ಕೆ ಬರೋಬ್ಬರಿ 17 ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಇದು ಕೇವಲ ಬಡ್ಡಿ ಮಾತ್ರ. ಸ್ನೇಹಿತರೆ, ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಬೇಕು. ತಮಿಳುನಾಡು ಸರ್ಕಾರದ ಅಡಿಯಲ್ಲಿ ಒಟ್ಟು 30,000ಕ್ಕೂ ಹೆಚ್ಚು ದೇವಸ್ಥಾನಗಳಿದೆಯಂತೆ. ಈ 30,000ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ 2,000 ಕೆಜಿಗಿಂತಲೂ ಹೆಚ್ಚು ಚಿನ್ನದ ವಸ್ತುಗಳಿದೆ. ಹೀಗೆ ತಮಿಳುನಾಡಿನ ದೇವಸ್ಥಾನದಲ್ಲಿರುವ ಚಿನ್ನಗಳ ಒಟ್ಟು ಮೌಲ್ಯ ಬರೋಬ್ಬರಿ 10,000 ಕೋಟಿ. ಈ ಲೆಕ್ಕಾಚಾರವನ್ನ ನಾವು ಊಹಾಪೋಹ ಮಾಡಿಕೊಂಡು ಹೇಳ್ತಿಲ್ಲ, ಬದಲಾಗಿ ಇದು ತಮಿಳುನಾಡು ಸರ್ಕಾರವೇ ನ್ಯಾಯಾಲಯದ ಮುಂದೆ ಇಟ್ಟಿರುವ ಲೆಕ್ಕಾಚಾರ. ತಮಿಳುನಾಡು ಸರ್ಕಾರ ದೇವಾಲಯದಲ್ಲಿರುವ ಚಿನ್ನವನ್ನ ಒಂದು ರೀತಿ ಸ್ಕೀಮ್ನ ರೀತಿ ಬಳಸಿಕೊಳ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ತಮಿಳುನಾಡಿನಲ್ಲಿ ದೇವಾಲಯಗಳ ಚಿನ್ನವನ್ನ ಠೇವಣಿ ರೂಪದಲ್ಲಿ ಬಳಸಿಕೊಳ್ತಾ ಇರೋದು ಇದೇ ಮೊದಲು ಅಂತ ಅಂದುಕೊಳ್ಳಬೇಡಿ. 6-7 ದಶಕದಿಂದಲೂ ಕೂಡ ತಮಿಳುನಾಡಿನಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ.
ಒಂದು ಮಾಹಿತಿಯ ಪ್ರಕಾರ 1977ರಿಂದಲೇ ತಮಿಳುನಾಡಿನಲ್ಲಿ ಇಂಥದ್ದೊಂದು ಯೋಜನೆ ಜಾರಿಯಲ್ಲಿದೆ. ಆದರೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತವಾದ ನಂತರ ಹಲವು ವರ್ಷಗಳ ಕಾಲ ದೇವಾಲಯಗಳ ಚಿನ್ನದ ವಿಚಾರದಲ್ಲಿ ಸರ್ಕಾರ ತಲೆ ಹಾಕಿರಲಿಲ್ಲ. 1977ರಲ್ಲಿ ಶುರುವಾದ ಈ ಯೋಜನೆಯಲ್ಲಿ 2021ರವರೆಗೆ 500 ಕೆಜಿ ಚಿನ್ನವನ್ನ ಸಂಗ್ರಹ ಮಾಡಲಾಗಿತ್ತು. ಅದನ್ನ ಕರಗಿಸಿ ಚಿನ್ನದ ಗಟ್ಟಿ ರೂಪದಲ್ಲಿ ಇಡಲಾಗಿತ್ತು. 2021ರ ಬಳಿಕ ತಮಿಳುನಾಡು ಸರ್ಕಾರ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಕೇವಲ 4 ವರ್ಷದ ಅವಧಿಯಲ್ಲಿ 500 ಕೆಜಿಗಿಂತಲೂ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ ಕರಗಿಸಿದೆ. 30 ವರ್ಷದ ಅವಧಿಯಲ್ಲಿ 500 ಕೆಜಿ ಚಿನ್ನವನ್ನ ಕರಗಿಸಿದ್ದ ತಮಿಳುನಾಡು ಸರ್ಕಾರ ಇನ್ನು 500 ಕೆಜಿಯನ್ನ ಕರಗಿಸೋದಕ್ಕೆ ತೆಗೆದುಕೊಂಡಿದ್ದು ಕೇವಲ 4 ವರ್ಷಗಳನ್ನ ಮಾತ್ರ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಇಲ್ಲಿವರೆಗೆ ತಮಿಳುನಾಡು ಸರ್ಕಾರ ಕೇವಲ ಚಿನ್ನದ ಮೇಲೆ ಮಾತ್ರ ಕಣ್ಣಿಟ್ಟಿತ್ತು. ಈಗ ದೇವಾಲಯದಲ್ಲಿರುವ ಬೆಳ್ಳಿ ಆಭರಣಗಳನ್ನ ಕೂಡ ಬಿಡ್ತಾ ಇಲ್ಲ. ಬೆಳ್ಳಿ ಆಭರಣಗಳನ್ನ ಕೂಡ ಕರಗಿಸಿ ಅದನ್ನ ಗಟ್ಟಿ ಮಾಡಿ ಬ್ಯಾಂಕ್ನಲ್ಲಿ ಠೇವಣಿ ಇಡೋದಕ್ಕೆ ಮುಂದಾಗಿದೆ. ಹಾಗಂತ ಇಲ್ಲಿ ಬಳಕೆ ಮಾಡ್ತಾ ಇರುವ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ಕರಗಿಸ್ತಾ ಇದ್ದಾರೆ ಅಂತ ಅಂದುಕೊಳ್ಳಬೇಡಿ. ದೇವಾಲಯದಲ್ಲಿ ಬಳಕೆಯಾಗದೇ ಇರುವ ಆಭರಣಗಳನ್ನ ಮಾತ್ರ ಕರಗಿಸಲಾಗುತ್ತಿದೆ. ಅಂದಹಾಗೆ ತಿರುಚಿರಾಪಲ್ಲಿ ಜಿಲ್ಲೆಯ ಸಮಯಪುರಂನಲ್ಲಿರುವ ಮಾರಿಯಮ್ಮನ್ ದೇವಾಲಯ ಅತಿ ಹೆಚ್ಚು ಚಿನ್ನವನ್ನ ಈ ಯೋಜನೆಗೆ ನೀಡಿದ್ದು, ಈ ದೇವಾಲಯದ ಸುಮಾರು 424 ಕೆಜಿ ಚಿನ್ನವನ್ನ ಠೇವಣಿ ಇಡಲಾಗಿದೆ. ಇದೆಲ್ಲ ಓಕೆ, ಸರ್ಕಾರ ಯಾಕೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ? ದೇವಾಲಯದಿಂದ ಚಿನ್ನವನ್ನ ಕರಗಿಸಿ ಬರುವ ಆದಾಯವನ್ನ ಸರ್ಕಾರ ಯಾವುದಕ್ಕೆ ಬಳಸಿಕೊಳ್ಳುತ್ತೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಇಲ್ಲಿ ಸರ್ಕಾರ ಚಿನ್ನವನ್ನ ದುರುಪಯೋಗ ಪಡಿಸುತ್ತಿಲ್ಲ, ಬದಲಾಗಿ ಚಿನ್ನದ ಗಟ್ಟಿಯ ಠೇವಣಿಯಿಂದ ಬರುವ ಬಡ್ಡಿ ದುಡ್ಡನ್ನ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸ್ತಾ ಇದೆ. ದೇವಾಲಯಗಳು ನೀಡಿದ ಚಿನ್ನದ ಆಧಾರದ ಮೇಲೆ ಸರ್ಕಾರ ಗೋಲ್ಡ್ ಬಾಂಡ್ ವಿತರಿಸುತ್ತಿದ್ದು, ಅವುಗಳಿಂದ ಬರುವ ಬಡ್ಡಿಯನ್ನ ಅದೇ ದೇವಾಲಯಕ್ಕೆ ನೀಡುವ ಕೆಲಸ ಮಾಡ್ತಾ ಇದೆ ಅನ್ನೋದು ಸರ್ಕಾರ ನೀಡಿರುವ ಮಾಹಿತಿ. ಆದರೆ ಇದನ್ನ ನಂಬೋದಕ್ಕೆ ಜನ ರೆಡಿ ಇಲ್ಲ. ನಮ್ಮ ದೇವಸ್ಥಾನದ ರೀತಿಯಲ್ಲೇ ಮಸೀದಿಯಲ್ಲಿರುವ ಆಸ್ತಿ ಹಾಗೂ ಚರ್ಚ್ಗಳ ಆಸ್ತಿಯನ್ನ ಕೂಡ ಸರ್ಕಾರ ಬಳಸಿಕೊಳ್ಳಬೇಕು ಅಂತ ಹಿಂದೂಗಳು ಆಗ್ರಹಿಸುತ್ತಿದ್ದಾರೆ. ಸರ್ಕಾರ ದೇವಾಲಯಗಳ ಚಿನ್ನವನ್ನ ಠೇವಣಿ ಇಡ್ತಾ ಇರೋದು ಹಿಂದೂಗಳಿಗೆ ಸ್ವಲ್ಪವೂ ಒಪ್ಪಿಗೆ ಇಲ್ಲ. ಇದೇ ಕಾರಣಕ್ಕಾಗಿ ವಕ್ಫ್ ಬೋರ್ಡ್ನ ರೀತಿಯೇ ಸನಾತನ ಬೋರ್ಡ್ ಅನ್ನ ರಚನೆ ಮಾಡಬೇಕು ಅಂತ ಹಿಂದೂಗಳು ಆಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಚಿನ್ನದ ವಿಚಾರವಾಗಿ 3 ಪ್ರಾದೇಶಿಕ ಸಮಿತಿಯನ್ನ ಕೂಡ ತಮಿಳುನಾಡು ಸರ್ಕಾರ ರಚನೆ ಮಾಡಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಗಳನ್ನ ರಚಿಸಲಾಗಿದ್ದು, ಚಿನ್ನದ ಹೂಡಿಕೆ ಪ್ರಕ್ರಿಯೆಯನ್ನ ಪರಿಶೀಲನೆ ಹಾಗೂ ಮೇಲ್ವಿಚಾರಣೆಯನ್ನ ಈ ಸಮಿತಿಗಳು ನೋಡಿಕೊಳ್ಳಲಿದ್ದಾವೆ. ಹೀಗೆ ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದ ವಿರುದ್ಧ ಹಿಂದೂಗಳು ಕೆರಳಿದ್ರೆ, ಮತ್ತೊಂದು ಕಡೆಯಲ್ಲಿ ಹಿಂದೂಗಳು ಹೆಮ್ಮೆ ಪಡುವ ಸಂಗತಿ ಯುನೆಸ್ಕೋದಿಂದ ಹೊರಬಿದ್ದಿದೆ. ಭಾರತದ ಹಿಂದೂ ಧಾರ್ಮಿಕ ಗ್ರಂಥ ಭಗವದ್ಗೀತೆ ಹಾಗೂ ಭರತ ಮುನಿ ರಚಿಸಿರುವ ನಾಟ್ಯಶಾಸ್ತ್ರಕ್ಕೆ ಯುನೆಸ್ಕೋ ಮನ್ನಣೆ ಸಿಕ್ಕಿದೆ. ಈ ಬಗ್ಗೆ ಟ್ವಿಟರ್ನಲ್ಲಿ ವಿಚಾರ ಹಂಚಿಕೊಂಡಿರುವ ಪ್ರಧಾನಿ ಮೋದಿ ಅವರು, ಇದು ವಿಶ್ವದೆಲ್ಲೆಡೆ ಇರುವ ಭಾರತೀಯರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಗೀತೆ ಹಾಗೂ ನಾಟ್ಯ ಶಾಸ್ತ್ರವನ್ನ ಯುನೆಸ್ಕೋದ ಮೆಮೊರಿ ಆಫ್ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದು ನಮ್ಮ ಕಲಾತೀತ ಬುದ್ಧಿವಂತಿಕೆ ಹಾಗೂ ಶ್ರೀಮಂತ ಸಂಸ್ಕೃತಿಗೆ ಸಿಕ್ಕ ಜಾಗತಿಕ ಮನ್ನಣೆಯಾಗಿದೆ ಅಂತ ಮೋದಿ ಬರೆದುಕೊಂಡಿದ್ದಾರೆ. ಇನ್ನು ಕೇಂದ್ರ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವರು ಈ ವಿಚಾರದಲ್ಲಿ ತುಂಬಾನೇ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಭಾರತದ ನಾಗರಿಕ ಪರಂಪರೆಗೆ ಇದು ಒಂದು ಐತಿಹಾಸಿಕ ಕ್ಷಣ. ಈ ಕಾಲಾತೀತ ಕೃತಿಗಳು ಸಾಹಿತ್ಯಿಕ ಸಂಪತ್ತಿಗಿಂತ ಹೆಚ್ಚಿನ ಮೌಲ್ಯವುಳ್ಳದ್ದು. ಅವು ಭಾರತದ ವಿಶ್ವ ದೃಷ್ಟಿಕೋನ ಹಾಗೂ ನಾವು ಯೋಚಿಸುವ, ಅನುಭವಿಸುವ, ಬದುಕುವ ಮತ್ತು ವ್ಯಕ್ತಪಡಿಸುವ ವಿಧಾನವನ್ನು ರೂಪಿಸಿದ ತಾತ್ವಿಕ ಮತ್ತು ಸೌಂದರ್ಯದ ಅಡಿಪಾಯಗಳಾಗಿವೆ. ಇದರೊಂದಿಗೆ ನಮ್ಮ ದೇಶದಿಂದ ಈಗ ಒಟ್ಟು 14 ಶಾಸನಗಳು ಈ ಅಂತಾರಾಷ್ಟ್ರೀಯ ದಾಖಲೆಗೆ ಸೇರಿದಂತಾಗಿದೆ ಅಂತ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅದೇನೇ ಇರಲಿ, ಒಂದು ಕಡೆಯಲ್ಲಿ ಹಿಂದೂಗಳು ಹೆಮ್ಮೆ ಪಡುವ ಸುದ್ದಿ ಬಂದರೆ, ಮತ್ತೊಂದು ಕಡೆಯಲ್ಲಿ ಹಿಂದೂಗಳನ್ನ ಕೆರಳಿಸುವ ಸುದ್ದಿ ಬಂದಿದೆ. ತಮಿಳುನಾಡು ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.